ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಶಾರ್ವರ್ ಇದು ಅತಿರೇಕ ಆಯ್ತಣ್ಣ. ನಮ್ಮ ಮೀರನ್ನು ಇಟ್ಕೊಂಡು ನಮ್ಮನ್ನು ಆಟ ಆಡಿಸ್ತಾಳೆ. ನಾವೆಲ್ಲ ಅವಳ ಕೈಗೊಂಬೆಗಳಾಗೋದ್ವಿ. ನಮ್ಮ ವೀಕ್ನೆಸ್ನ ತಿಳ್ಕೊಂಡು ಚೆನ್ನಾಗೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ನಮ್ಮ ಮೀರಾ ಪಾಪು ಏನಾದ್ರು ಅವಳ ಕೈಯಲ್ಲಿ ಇರಲಿಲ್ಲ ಅಂತಿದ್ದಿದ್ರೆ ನಾವೆಲ್ಲ ನಡ್ಕೊಳ್ಳೋ ರೀತಿನೇ ಬೇರೆ ಆಗಿರ್ತಿತ್ತು. ನಾವು ಹೀಗೆ ಸುಮ್ಮನೆ ಇದ್ದರೆ ಆಗೋದಿಲ್ಲ. ಹೇಗಾದರೂ ಮಾಡಿ ಅವಳ ಸೊಕ್ಕನ್ನು ಮುರಿಲೇಬೇಕು. ಅವಳು ಇಷ್ಟು ದಿನ ಮಾಡಿದ್ದು ಸಾಲದು ಅಂತ ಈಗ ನಮ್ಮ ನೀರನ್ನು ಮುಂದೆ ಇಟ್ಕೊಂಡು ಅಮ್ಮನ ಮತ್ತು ಮಾವನ ಇಬ್ಬರನ್ನೇ ಬರೋಕ್ಕೆ ಹೇಳಿದಾಳೆ ಅಂದರೆ ನಾವು ಜೊತೆಲಿ ಹೋಗೋದು ಒಳ್ಳೇದೇ ಅಲ್ವಾ ಅಭಿ? ದೀಪಿಕಾ ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ ಡ್ಯಾಡ್. ನೀವಿಬ್ಬರೇ ಅಲ್ಲಿಗೆ ಹೋಗೋದು ಯಾಕೋ ಸೇಫ್ ಅಲ್ಲ ಅನ್ನಿಸ್ತದೆ. ನಾವು ಬರ್ತೀವಿ. ಬೇಡ ಅಭಿ, ಯಾರೂ ಬರೋದು ಬೇಡ, ನಾವಿಬ್ಬರೇ ಹೋಗ್ತೀವಿ. ಹೌದು, ಮೊದಲು ನಾವಿಬ್ಬರು ಹೋಗ್ತೀವಿ. ನಮಗೆ ನಮ್ಮ ಮೀರಾ ಸಿಗಬೇಕು, ಆಮೇಲೆ ನೀವು ಬರೋದು ಬೇಡ ಅಂತ ಯೋಚನೆ ಮಾಡೋಣ. ಆದರೂ ಆ ಶಾರ್ವರಿ ಎಂತೋಳು ಅಂತ ಗೊತ್ತಿದ್ರು ನಿಮ್ಮಿಬ್ಬರನ್ನೇ ಕಳ್ಸೋಕ್ಕೆ ಭಯ ಆಗ್ತಾ ಇದೆ. ಆ ಶಾರ್ವರಿ ಯಾವ ಸಮಯದಲ್ಲಿ ಏನು ಮಾಡ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಹೌದು ಅಣ್ಣ, ಅವಳು ಏನು ಮಾಡೋಕ್ಕೂ ಹೆಸೋಳಲ್ಲ. ಅವಳಿಗೆ ನಿಮ್ಮ ಮೇಲೆ ದ್ವೇಷ ಇದೆ, ಕೋಪ ಇದೆ. ನಾವು ನಿಮ್ಮ ಜೊತೆ ಬರ್ತೀವಣ್ಣ. ನೀವೆಲ್ಲರೂ ಏನು ಯೋಚನೆ ಮಾಡಬೇಡಿ, ಶಾರ್ವರಿ ನಮಗೇನು ಮಾಡೋಕ್ಕಾಗಲ್ಲ. ಇಲ್ಲಮ್ಮ, ಅವಳು ನಿಮ್ಮಿಬ್ಬರನ್ನ ಬರೋಕ್ಕೆ ಹೇಳ್ತಿದ್ದಾಳೆ ಅಂದಮೇಲೆ ಅವಳು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳಂತ ಅಲ್ವಾ? ಮನೆಯಲ್ಲಿ ಬೇರೆ ಯಾರನ್ನಾದ್ರೂ ಬರೋಕ್ಕೆ ಹೇಳ್ಬೋದಿತ್ತಲ್ವ? ನಾನಿದ್ದೀನಿ, ಚಿಕ್ಕಪ್ಪ, ಅಭಿ, ನಾವೆಲ್ಲರೂ ಇದ್ದೀವಿ. ಆದರೆ ಬರೀ ನಿಮ್ಮಿಬ್ಬರನ್ನೇ ಬರೋಕ್ಕೆ ಹೇಳ್ತಿದ್ದಾಳೆ. ನನಗೂ ಅದೇ ಡೌಟು. ಆ ಶಾರ್ವರಿ ಖಂಡಿತವಾಗ್ಲೂ ಬೇರೆನೇ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ನೋಡಿ, ಅವಳು ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದೆಲ್ಲ ಏನೂ ಆಗೋದಿಲ್ಲ, ನಮಗೇನು ಆಗಲ್ಲ. ಅವಳಿಗೆ ಮನೆಯವರೆಲ್ಲರೂ ಒಟ್ಟಿಗೆ ಬಂದರೆ ತಾನು ಸಿಕ್ಕಾಕೋತೀನಿ ಅನ್ನೋ ಭಯ. ಅದಕ್ಕೆ ನಮ್ಮಿಬ್ರನ್ನ ಮಾತ್ರ ಹೇಳಿದಾಳೆ. ನೀವು ಯಾರೂ ಆತಂಕ ಪಡಬೇಡಿ, ನಾವು ಹುಷಾರಾಗಿ ಹೋಗಿ ಮೀರನ್ನು ವಾಪಸ್ ಕರ್ಕೊಂಬರ್ತೀವಿ. ನೋಡಿ, ಈ ಸಮಯಕ್ಕೆ ನಮ್ಮ ಮೀರಾ ನಮ್ಮ ಕೈಗೆ ಸಿಗಬೇಕು ಅಷ್ಟೇ. ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ. ನಮ್ಮ ಜೊತೆ ರಾಧಾ ಇರೋವರೆಗೂ ಅವಳು ನಮಗೇನು ಮಾಡಲ್ಲ. ಅವ್ರು ನಮ್ಮ ಮುಂದೆ ಇಟ್ಕೊಂಡು ನಾವು ಮೀರನ್ನು ಪಡ್ಕೋಬೇಕು. ನೀವೇನೇ ಹೇಳಿದ್ರು ನಂಗೆ ಯಾಕೋ ಭಯ ಆಗ್ತಿದೆ. ಏನೋ ಅನಾಹುತ ಆಗುತ್ತೆ ಅನ್ನಿಸ್ತಿದೆ. ಏನು ಅನಾಹುತ ಆಗೋಕ್ಕೆ ಸಾಧ್ಯ? ಇಲ್ಲಪ್ಪ, ಅಷ್ಟು ಈಸಿಯಾಗಿ ಅವಳು ಮೀರಾನ ನಮಗೆ ಒಪ್ಪಿಸ್ತಾಳಂತ ನನಗನ್ನಿಸ್ತಿಲ್ಲ. ಹೌದು, ಅವಳು ಅಷ್ಟು ಕಷ್ಟಪಟ್ಟು ನಮ್ಮ ಮೀರಾನ ಎತ್ಕೊಂಡು ಹೋಗಿದ್ದಾಳೆ. ಅವಳಿಗೆ ನಮ್ಮ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ, ನಮ್ಮನ್ನು ಕಾಡಿಸೋದಕ್ಕೆ ಇರೋ ಒಂದೇ ಒಂದು ದಾಳ ಅಂದರೆ ಅದು ನಮ್ಮ ಮೀರಾ. ದೀಪಿಕಾ ಹೇಳಿದಾಗೆ ಅವಳು ಅಷ್ಟು ಈಸಿಯಾಗಿ ನಮ್ಮ ಮೀರಾ ಪಾಪನ ಕೊಟ್ಬಿಡ್ತಾಳ? ಖಂಡಿತ ಕೊಡಲ್ಲ. ಶಾರ್ವರಿ ಏನು ದಡ್ಡಿಯಲ್ಲ. ಮೀರಾನ ನಮ್ಮ ಕೈ ಕೊಟ್ಟ ಮೇಲೆ ಅವಳಿಗೆ ಉಳಿಗಾಲ ಇಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ನೋಡಿ, ನಮಗೆ ಮೀರಾ ಎಷ್ಟು ಮುಖ್ಯನೋ ಅವಳಿಗೆ ಅವಳ ಅಕ್ಕ ಅಷ್ಟೇ ಮುಖ್ಯ. ಅವಳಿಗೆ ಅವಳ ಅಕ್ಕ ಸಿಗಬೇಕು ಅಂದರೆ ಬೇರೆ ದಾರಿ ಇಲ್ಲದೆ ನಮ್ಮ ಮೀರನ್ನು ನಮ್ಮ ಕೈಗಳು ಒಪ್ಪಿಸ್ಲೇಬೇಕು. ನಾವು ರಾಧಾ ಅವ್ರನ್ನ ಕರ್ಕೊಂಡು ಹೋಗೋಣ. ಅವಳು ಮೀರಾನ ಕರ್ಕೊಂಡು ಬಂದಿದ್ರಷ್ಟೇ ನಾವು ರಾಧಾ ಅವ್ರನ್ನ ಅವಳಿಗೊಪ್ಸೋಣ. ಅಣ್ಣ, ಅದಕ್ಕೆ ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಅವಳು ಏನು ಮಾಡೋಕ್ಕೂ ಹೆಸೋಳಲ್ಲ. ವೀರ ಜೊತೆಗೆ ನಿಮ್ಮಿಬ್ರಿಗೂ ತೊಂದರೆ ಮಾಡಿದ್ರೆ? ಅದೇನೇ ಆದರೂ ಸರಿ, ನಾವು ಅಲ್ಲಿಗೆ ಹೋಗ್ತೀವಿ. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಸರಿ, ನಾನು ನನ್ನ ಮೀರನ್ನು ಉಳಿಸ್ಕೋತೀನಿ. ನಮ್ಮ ತಲೆಯಲ್ಲಿ ಓಡ್ತಾ ಇರೋದು ನನ್ನ ಮೀರನ್ನ ಹುಷಾರಾಗಿ ಕರ್ಕೊಂಬರೋದಷ್ಟೇ. ಸರಿ, ಶಾರ್ವರಿ ಹೇಳಿದ ಜಾಗಕ್ಕೆ ಹೋಗೋಕ್ಕೆ ಇನ್ನೂ 2 ಗಂಟೆ ಅಷ್ಟೇ ಇದೆ. ಹೋಗಿ ರಾಧಾ ಅವ್ರನ್ನ ಕರ್ಕೊಂಡು ಬನ್ನಿ. ಅಪ್ಪ, ಇನ್ನೊಂದ್ಸಲ ಯೋಚನೆ ಮಾಡಿ. ನಾವು ನಿಮ್ಮ ಜೊತೆ ಬರ್ತೀವಿ. ಆ ಶಾರ್ವರಿಗೆ ಗೊತ್ತಾಗದೇ ಇರೋ ಹಾಗೆ ಎಲ್ಲಾದರೂ ಅಲ್ಲೇ ಇರ್ತೀವಿ. ಏನಾದರೂ ಅನಾಹುತ ಆಗುತ್ತೆ ಅಂದರೆ ಇಮಿಡಿಯೇಟಾಗಿ ಬರ್ತೀವಿ. ರವಿ, ನಾನು ಹೇಳಿದ್ನಲ್ಲ, ನೀವು ಯಾರೂ ಬರೋದು ಬೇಡ. ನೀವೆಲ್ಲ ಮನೇಲೇ ಇರಿ, ನಮಗೇನು ಆಗೋದಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ.